Hello dear students, please welcome back to my YouTube channel Radar English. So dear students, in this video very important concept will be explained. 15 marks. You second become students have been asking me to make a video on banking balance sheet. So banking sector ಗೆ banking companies balance sheet ಅನ್ನು ಪ್ರಿಪರೇಷನ್ ಮಾಡೋದು ಒಂದು 3 to 4 ವಿಡಿಯೋಸ್ಗಳನ್ನು ಮಾಡ್ತೀನಿ. ಅಟ್ಲೀಸ್ಟ್ ಒಂದು 3 ವಿಡಿಯೋಗಳನ್ನು ಮಾಡ್ತೀನಿ. ಒಂದೊಂದನ್ನೇ ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ ಏನು ನಾನು ಪ್ರತಿ ವರ್ಡ್ ಮೇಲೂ ಕೂಡ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ರಿ, ರಿಮೆಂಬರ್ ಮಾಡ್ಬೋದು. ಭಾಳಷ್ಟು ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಆ ಅಡ್ಜಸ್ಟ್ಮೆಂಟ್ ಬಂದರೆ ಹೆಂಗೆ, ಈ ಅಡ್ಜಸ್ಟ್ಮೆಂಟ್ ಬಂದರೆ ಹೆಂಗೆ ಅಂತ ಎಲ್ಲ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇದನ್ನು ನೀವು ಚೆನ್ನಾಗಿ ನೋಡಿಕೊಂಡು ಏನೇನು ಐಟಮ್ಸ್ ಎಲ್ಲೆಲ್ಲಿ ಹೋಗುತ್ತೆ ಅಂತ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಹಾಗಾದರೆ ಪ್ರಫಾರ್ಮ ಯಾವ ರೀತಿಯಾಗಿರುತ್ತದೆ, ಸೊಲ್ಯೂಷನ್ ಯಾವ ರೀತಿಯಾಗಿ ನಾವು ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಓಕೆ, ಅದರಲ್ಲಿ ಮೊದಲನೇ ಪ್ರಾಬ್ಲಮ್ ಈ ರೀತಿಯಾಗಿದೆ ನೋಡಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಲಕ್ಕಿ ಬ್ಯಾಂಕ್ ಲಿಮಿಟೆಡ್ ಆ್ಯಸ್ ಆನ್ 31/3/2018 ಅಂತ ಹೇಳ್ಬಿಟ್ಟು ಒಂದು ಪ್ರಾಬ್ಲಮನ್ನು ನಮಗಿಲ್ಲಿ ಕೊಟ್ಟಿದ್ದಾರೆ. ನೀವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಅಂದಾಗ ಬ್ಯಾಲೆನ್ಸ್ ಶೀಟ್ ಯಾವುದ್ರ ಮೇಲೆ ಕೇಳಿದ್ದಾರೆ, ಲೈಫ್ ಇನ್ಶೂರೆನ್ಸ್ ಕೇಳಿದಾರೋ, ಜನರಲ್ ಇನ್ಶೂರೆನ್ಸ್ ಕೇಳಿದಾರೋ ಅಥವಾ ಬ್ಯಾಂಕ್ ಕೇಳಿದಾರೋ ಅಂತ ನೋಡಬೇಕು. ಸೊ ಇಲ್ಲಿ ಬೋರ್ಡ್ ನೋಡಿ ಬ್ಯಾಂಕ್ ಲಿಮಿಟೆಡ್ ಅಂತ ಇದೆ. ಸೊ ಬ್ಯಾಂಕ್ ಲಿಮಿಟೆಡ್ ಅಂದ ತಕ್ಷಣವಾಗಿ ನಮಗೇನಪ್ಪ ಅಂದರೆ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶೆಡ್ಯೂಲ್ಸ್ಗಳನ್ನು ನೀವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಸೊ ಅದಕ್ಕೆ ಶೆಡ್ಯೂಲ್ಸ್ ಏನೇನು ಬರುತ್ತೆ ಅಂತೇಳಿ ನಾನು ಶಾರ್ಟಾಗಿ ನಿಮಗೆ ಇಲ್ಲಿ ಹೇಳ್ತೀನಿ. ಕಂಟೆಂಟ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು. ಏನಪ್ಪ ಅಂದರೆ ನೋಡಿ, ಇಲ್ಲಿ 2 ವಿಭಾಗಗಳನ್ನಾಗಿ ಡಿವೈಡ್ ಮಾಡಿದ್ದೀನಿ. ಒಂದು SRDBO, ಇನ್ನೊಂದು CBMI AFO, CBMIAFO ಅಂತ ನೀವು ನೆನ್ಪಿಟ್ಕೊಳ್ಬೋದು. SRDBO ಮತ್ತು CBMIAFO ಅಂತ ಇದು ನೆನ್ಪಿಟ್ಕೊಂಡ್ರೆ ಇವಿಷ್ಟು ಕೂಡ ಶೆಡ್ಯೂಲ್ಸ್ ಬರ್ತದೆ. ಬ್ಯಾಂಕಿಂಗ್ ಅಕೌಂಟಿಗೆ ಸಂಬಂಧಪಟ್ಟಂತೆ ಅಥವಾ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬ್ಯಾಲೆನ್ಸ್ ಶೀಟನ್ನು ನೀವು ಪ್ರಿಪರೇಷನ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನಿಮಗೆ ಶೆಡ್ಯೂಲ್ಸ್ಗಳು ನೋಡಿ 1 ರಿಂದ 16 ತನಕ ನೆನ್ಪಿಟ್ಕೊಳ್ಬೇಕು. ಫ್ರಮ್ 1 to 16 ಎಲ್ಲ ಶೆಡ್ಯೂಲ್ಸನ್ನು ನೆನ್ಪಿಟ್ಕೊಳ್ಬೇಕು. ಸೊ ಈ ಬ್ಯಾಲೆನ್ಸ್ ಶೀಟನ್ನು ಮಾಡೋದಕ್ಕಿಂತ ಪೂರ್ವದಲ್ಲೇ ನಿಮಗೆ ಯಾವುದೋ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪರೇಷನ್ ಮಾಡೋದು ಗೊತ್ತಿರಬೇಕು. ಬಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಿಪರೇಷನ್ ಮಾಡಲಿಕ್ಕೆ ಶೆಡ್ಯೂಲ್ ನಂಬರ್ 13, 14, 15, 16 ಯೂಸ್ ಮಾಡ್ತೀವಿ. 13, 14, 15, 16 ಅದು ಬಿಟ್ಟರೆ ಬ್ಯಾಲೆನ್ಸ್ ಶೀಟನ್ನು ಮಾಡಲಿಕ್ಕೆ ಶೆಡ್ಯೂಲ್ ನಂಬರ್ 1 ರಿಂದ ತೊಗೊಳ್ತಾ ಇದ್ದರೆ 1 ರಿಂದ 12 ತನಕ ತೊಗೊಳ್ತೀರಾ. ಸೊ 1 ರಿಂದ 12 ಏನೇನು ಬರುತ್ತೆ ಅಂತ ನೋಡೋದಾದರೆ SRDBO ಆ್ಯಂಡ್ CBMIAFO. ಸೊ ದಿಸ್ ಈಸ್ ದ ಕೀ ವರ್ಡ್ ವಿಚ್ ಯು ನೀಡ್ ಟು ರಿಮೆಂಬರ್ ಹಿಯರ್. ಇಫ್ ಯು ರಿಮೆಂಬರ್ ದೀಸ್ the keywords, then it would be easy to remember all the schedules. The first keyword is a SRDBO and second one is a CBMIAFO. So what is this SRDBO? Here SRDBO is nothing but, so this is share capital. S for share capital, sorry, yes, share capital. This is reserve and this is deposits. D for deposits, B for borrowings and O for other liabilities. O for other liabilities. First share capital, second reserves and surplus, third deposits, fourth borrowings and fifth other liabilities. These are very important schedules. ಸೊ ಶೇರ್ ಕ್ಯಾಪಿಟಲ್ ಅಂತ ಬಂದಾಗ ನಮಗೆ ಏನು ಬರುತ್ತೆ ಅಂತಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರ್ಬೋದು. ಒಟ್ಟು ಕ್ಯಾಪಿಟಲ್ ಅಂತ ಬಂದಿದ್ದನ್ನು ನೀವಿಲ್ಲಿ ಹಾಕ್ತಾ ಇದ್ದೀರಾ. ಓಕೆನಾ? ಮ್ಯಾಕ್ಸಿಮಮ್ ಐಟಮ್ಸ್ ಏನು ಬರಲ್ಲ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ preference share capital, both you need to remember. So both equity share capital and preference share capital will take place in share capital itself. The next reserve. So reserve ಅಂತ ಬಂದಾಗ ಸೊ ನಿಮಗೆ ಯಾವುದಾದ್ರು ರಿಸರ್ವ್, ಜನರಲ್ ರಿಸರ್ವ್ ಇರ್ಬೋದು ಅಥವಾ ಪ್ರಿಫರೆನ್ಷಿಯಲ್ ರಿಸರ್ವ್ ಇರ್ಬೋದು, ಸ್ಟ್ಯಾಟ್ಯುಟರಿ ರಿಸರ್ವ್ ಅಂತ ಇರ್ಬೋದು, ರಿಸರ್ವ್ ಫಂಡ್ ಇರ್ಬೋದು, ಜನರಲ್ ರಿಸರ್ವ್ ಇರ್ಬೋದು, ಸಚ್ ಥಿಂಗ್ಸ್. ಆಮೇಲೆ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಏನಾದರೂ ಇತ್ತಂದರೆ ಆ ಪ್ರಾಫಿಟನ್ನು ಕೂಡ ಈ ರಿಸರ್ವಲ್ಲಿ ಹಾಕ್ತೀರಾ. ನೆಕ್ಸ್ಟು ಡೆಪಾಸಿಟ್ಸ್. ಸೊ ಡೆಪಾಸಿಟ್ಸ್ ಅಂತಂದರೆ ನೀವು ಬ್ಯಾಂಕಿಂಗ್ ಅಕೌಂಟನ್ನು ನೀವು ಬ್ಯಾಂಕಲ್ಲಿ ಇದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ ಅಂತಂದಾಗ ಡೆಪಾಸಿಟ್ಸ್ಗಳು ಏನೇನು ಬರ್ತದೆ ಅಂದರೆ, ಡೆಪಾಸಿಟ್ಸ್ ಏನೇನು ಬರ್ತದೆ ಅಂದರೆ SB ಅಕೌಂಟ್ ಆಗಿರ್ಬೋದು ಅಥವಾ ಕರೆಂಟ್ ಅಕೌಂಟ್ ಆಗಿರ್ಬೋದು, ಫಿಕ್ಸ್ಡ್ ಡೆಪಾಸಿಟ್ ಆದರೂ ಆಗಿರ್ಬೋದು. ಇವೆಲ್ಲವೂ ಕೂಡ ರಿಕರಿಂಗ್ ಡೆಪಾಸಿಟ್ ಆಗಿರ್ಬೋದು. ಇವೆಲ್ಲವೂ ಕೂಡ ಡೆಪಾಸಿಟ್ಸ್ ಅಂಡ್ರೊಳಗಡೆ ಹಾಕ್ತೀರಾ. ನೆಕ್ಸ್ಟು B ಅಂದರೆ ಬಾರೋಯಿಂಗ್ಸು. ಬ್ಯಾಂಕೆ ಬೇರೆ ಕಡೆಯಿಂದ ಸಾಲ ಏನಾದ್ರು ತೊಗೊಂಡು ಬಂದರೆ ಅದನ್ನು ಬಾರೋಯಿಂಗ್ಸ್ ಅಂತ ಹೇಳ್ತೀವಿ. ದಟ್ ಬಾರೋಯಿಂಗ್ಸನ್ನು ನೀವು ಬಾರೋಯಿಂಗ್ಸ್ ಒಳಗಡೆಗೆ ಹಾಕ್ತಾ ಇದ್ದೀರಾ ಶೆಡ್ಯೂಲ್ ನಂಬರ್ 4 ಲಾಸ್ಟ್ ಶೆಡ್ಯೂಲ್ ನಂಬರ್ 5 ವಾಟ್ ಇಸ್ ದಟ್ ಅದರ್ ಲಯಬಿಲಿಟೀಸ್. ಸೊ ಅದರ್ ಲಯಬಿಲಿಟೀಸ್ ಅಂತ ಹೇಳಿದಾಗ ಅಲ್ಲಿ ಅನ್ಕ್ಲೈಮ್ ಡಿವಿಡೆಂಡ್ ಆಗಿರ್ಬೋದು, ಪೆನ್ಷನ್ ಫಂಡ್ ಆಗಿರ್ಬೋದು, ರೀಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಆಗಿರ್ಬೋದು. ಕಂಟೆಂಟ್ಸನ್ನು ನೀವು ಚೆನ್ನಾಗಿ ನೋಡ್ಕೊಂಡಿರಬೇಕು. ಅದೆಲ್ಲದೂ ಕೂಡ ಅದರ್ ಲಯಬಿಲಿಟೀಸ್ ಒಳಗಡೆಗೆ ಹಾಕ್ತಾ ಇದ್ದೀರಾ. ಸೊ 1, 2, 3, 4, 5. ನೆಕ್ಸ್ಟು 6 ಇಂದ 1, 2, 3, 4, 5 ಅದು ಒಂದು ಸೆಕ್ಷನ್ ಆಗುತ್ತೆ. ಇದು ಲಯಬಿಲಿಟೀಸ್. ಮತ್ತು ಅಸೆಟ್ಸ್ ಅಂತ ಬಂದಾಗ 5 to 11 ತನಕ ನೆನ್ಪಿಟ್ಕೊಳ್ತೀರಾ. 5 to 11 ಅಂತಂದರೆ ನೋಡಿ, ಸಿ ಅಂತಂದರೆ ಕ್ಯಾಶ್ ಇನ್ ಹ್ಯಾಂಡ್ ಅಂತೇಳಿ, ಬಿ ಅಂತಂದರೆ ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಅಟ್ ಅದರ್ ಬ್ಯಾಂಕ್ ಅಂತ ಬರ್ತದೆ. ಇಲ್ಲಿ ಎಮ್ ಅಂತೇಳ್ಬಿಟ್ಟು ನೆಕ್ಸ್ಟು ಮನಿ ಅಟ್ ಕಾಲ್ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಅಂತೇಳಿ. ಸೊ ಐ ಅಂತಂದರೆ ಇನ್ವೆಸ್ಟ್ಮೆಂಟು. ಸೊ ಇನ್ವೆಸ್ಟ್ಮೆಂಟು
ಇನ್ವೆಸ್ಟ್ಮೆಂಟ್ ಅಂತ ವರ್ಡ್ ಕೊಡ್ಬೋದು, ಇಲ್ಲ ಸೆಕ್ಯೂರಿಟೀಸ್ ಅಂತ ವರ್ಡ್ ಕೊಡ್ಬೋದು, ಇಲ್ಲ ಗೋಲ್ಡ್ ಅಂತ ಕೊಡ್ಬೋದು. ಇದೆಲ್ಲದೂ ಕೂಡ ಇನ್ವೆಸ್ಟ್ಮೆಂಟ್ ಒಳಗಡೆಗೆ ಹಾಕ್ತಾ ಇದ್ದೀರಾ. ನೆಕ್ಸ್ಟ್ ಅಡ್ವಾನ್ಸಸ್. ನೋಡಿ, ಅಡ್ವಾನ್ಸಸ್ ಅಂತ ಹೇಳಿದ್ರೆ ನೀವು ಒಂದು ಬ್ಯಾಂಕನ್ನು ರನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಬ್ಯಾಂಕ್ ಕಡೆಯಿಂದ ಏನೇನು ಸಾಲಗಳನ್ನು ಕೊಟ್ಟಿರಲ್ಲ ಅದನ್ನೆಲ್ಲ ಅಡ್ವಾನ್ಸ್ ಅಂತ ಟ್ರೀಟ್ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕನ್ನು ಪ್ರಾರಂಭ ಮಾಡ್ಕೊಂಡಿದ್ದೀರಾ, ನಿಮ್ಮ ಬ್ಯಾಂಕಲ್ಲಿರೋ ದುಡ್ಡನ್ನು ಬೇರೆಯವರಿಗೆ ನೀವು ಕೊಡಲೇಬೇಕಾಗುತ್ತೆ ಸಾಲ ರೂಪದಲ್ಲಿ. ಹೆಂಗೆ? ಕ್ಯಾಶ್ ಕ್ರೆಡಿಟ್ ಕೊಡ್ತೀರಾ, ಬ್ಯಾಂಕ್ ಓಡಿ ಅಂತ ಹೇಳ್ಬಿಟ್ಟು ಕೊಡ್ತೀರಾ. ಕ್ಯಾಶ್ ಕ್ರೆಡಿಟಲ್ಲಿ ಕೊಟ್ಟಿರೋದು ಮತ್ತು ಬ್ಯಾಂಕ್ ಓಡಿಯಲ್ಲಿ ಕೊಟ್ಟಿರತಕ್ಕಂಥದ್ದು ನಾವು ಅಡ್ವಾನ್ಸಸ್ ಅಂಡರಲ್ಲಿ ನಾವು ತೊಗೊಳ್ತೀವಿ. ಮತ್ತು ವಿಶೇಷವಾಗಿ ನೆನ್ಪಿಡಬೇಕಾಗಿರತಕ್ಕಂಥದ್ದು ಅಡ್ವಾನ್ಸಸ್ಸಲ್ಲಿ ಅಂತ ಹೇಳಿದ್ರೆ ಲೋನ್ ಏನಾದರೂ ಇಶ್ಯೂ ಆಯಿತು ಅಂದರೆ, ಕ್ಯಾಶ್ ಕ್ರೆಡಿಟ್ ಆಯಿತು ಅಂತಂದರೆ ಅದನ್ನು ನೀವು ಅದರೊಳಗಡೆಗೆ ಹಾಕ್ತಾ ಇದ್ದೀರಾ. ಅದೇ ರೀತಿಯಾಗಿ ಇನ್ನೊಂದು ಐಟಮನ್ನು ನೆನ್ಪಿಟ್ಕೊಳ್ಳಿ, ಪರ್ಚೇಸ್ ಡಿಸ್ಕೌಂಟ್ ಅಂತೇಳಿ, ಪರ್ಚೇಸ್ ಆನ್ ಬಿಲ್ಸ್ ಡಿಸ್ಕೌಂಟ್ ಅಂತೇಳಿ. ಪರ್ಚೇಸ್ ಆನ್ ಬಿಲ್ಸ್ ಡಿಸ್ಕೌಂಟ್ ಅಂತ ಬಂದಾಗ ಅದನ್ನೊಂದು ಯಾವುದರಲ್ಲಿ ಅಡ್ವಾನ್ಸ್ ಒಳಗಡೆಗೆ ಹಾಕ್ತೀರಾ. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸು. ಸೊ ಎಫ್ ಫಾರ್ ಫಿಕ್ಸ್ಡ್ ಅಸೆಟ್ಸ್ ಅಂತೇಳಿ ಆ ಶೆಡ್ಯೂಲ್ ಒಳಗಡೆಗೆ ಏನೇನು ಹಾಕ್ತೀರಾ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಷಿನರಿ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಲೂಸ್ ಟೂಲ್ಸ್ ಆಗಿರ್ಬೋದು, ಆಮೇಲೆ ಗುಡ್ ವಿಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಫಿಕ್ಸ್ಡ್ ಅಸೆಟ್ಸ್ ಆಗುತ್ತೆ. ಹಂಗಾಗಿ ಶೆಡ್ಯೂಲ್ ನಂಬರ್ 10 ಅದೆಲ್ಲ ಹಾಕ್ತೀರಾ. ಇದಾದ ನಂತರವಾಗಿ ಅದರ್ ಅಸೆಟ್ಸ್ ಅಂತೇಳಿ, ಇಲ್ಲಿ ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಅಂತಲೂ ಕರಿತೀವಿ, ಅದರ್ ಅಸೆಟ್ಸ್ ಅಂತೇಳ್ಬಿಟ್ಟು. ಸೊ ಅದರಲ್ಲಿ ಬರ್ತಕ್ಕಂಥ ಐಟಮ್ಸ್ಗಳನ್ನು ಅದರಲ್ಲಿ ಹಾಕ್ತೀರಾ. ಇದರಲ್ಲಿ ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ. ಅದು ಬಿಟ್ಟರೆ ವಿಶೇಷವಾಗಿ ನೀವು ನೆನ್ಪಿಡೋದು ಸ್ಟಾಪ್ ಆನ್ ಹ್ಯಾಂಡ್ ಅಂತೇಳ್ಬಿಟ್ಟು, ಸ್ಟಾಂಪ್ ಆನ್ ಹ್ಯಾಂಡ್ ಅಂತೇಳಿ ಅದು ಕೂಡ ಇದರೊಳಗಡೆಗೆ ಸೊ ಬರ್ತಾ ಹೋಗ್ತದೆ ಅಂತೇಳಿ. ಸೊ ಈಗ ಇಲ್ಲೊಂದು ಪ್ರಾಬ್ಲಮ್ ಇದೆ. ಸೊ ಯಾವ್ಯಾವ ಶೆಡ್ಯೂಲ್, ಏನೇನು ಐಟಮ್ಸ್ ಯಾವ್ಯಾವ ಶೆಡ್ಯೂಲ್ಗೆ ಹೋಗುತ್ತೆ ಅಂತೇಳ್ಬಿಟ್ಟು ನೋಡ್ಕೊಳ್ಳೋಣ, ಆಮೇಲೆ ಸೊಲ್ಯೂಷನ್ ಬರೋಣಂತೆ. ಇಲ್ಲಿ ನೋಡಿ 6000 ಈಕ್ವಿಟಿ ಶೇರು, ಇಲ್ಲೂ ಕೂಡ ಶೇರ್ ಇದೆ, ಇಲ್ಲೂ ಕೂಡ ಶೇರ್ ಇದೆ. 6000 ಈಕ್ವಿಟಿ ಶೇರ್ಸ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ 3000. ಸೊ ಅಮೌಂಟ್ ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಸೊ ಎರಡೂ ಕೂಡ ಒಟ್ಟು ಶೇರ್ ಕ್ಯಾಪಿಟಲ್ ಅಲ್ವಾ ಇದು. ಸೊ ಹಂಗಾಗಿ SRDB ಅಂದರೆ ಶೇರ್ ಕ್ಯಾಪಿಟಲ್, ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್ ಒಳಗೆ ಈ 60 ಲ್ಯಾಕು ಮತ್ತು 3 ಲ್ಯಾಕ್, 63 ಲ್ಯಾಕ್ ಅಲ್ಲಿಗೆ ಹೋಗುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ಡೆಪಾಸಿಟ್, SB ಮತ್ತು ಕರೆಂಟ್, ಇವು ಮೂರು ಕೂಡ ಡೆಪಾಸಿಟ್ಸ್ ಅಲ್ವಾ. ಕಸ್ಟಮರ್ಸು ನಮ್ಮ ಬ್ಯಾಂಕಲ್ಲಿ ಮಾಡ್ಕೊಂಡಿರ್ತಾರೆ ಡೆಪಾಸಿಟ್ಸನ್ನು. ಆ ಕಸ್ಟಮರ್ಸು ನಮ್ಮ ಬ್ಯಾಂಕಲ್ಲಿ ಏನು ಡೆಪಾಸಿಟ್ಸ್ ಮಾಡಿರ್ತಾರೋ ಅದನ್ನು ಬೇರೆ ಬೇರೆ ಹೆಸರಲ್ಲಿ ಮಾಡಿದ್ದಾರೆ. ಫಿಕ್ಸ್ಡ್ ಡೆಪಾಸಿಟ್, ಸೇವಿಂಗ್ ಬ್ಯಾಂಕ್ ಮತ್ತು ಕರೆಂಟ್ ಅಂತೇಳಿ ಇದು ಮೂರು ಕೂಡ ಡೆಪಾಸಿಟ್ಸ್ ಅಂದರೆ ಶೆಡ್ಯೂಲ್ ನಂಬರ್ 3ಗೆ ಹಾಕ್ತೀರಾ. ನೆಕ್ಸ್ಟ್ ರಿಸರ್ವ್ ಫಂಡ್ ಅಂತೇಳಿದೆ, ರಿಸರ್ವ್ ಅಂತಲೇ ಒಂದು ಶೆಡ್ಯೂಲ್ ನಂಬರ್ 2 ಇದೆ ಅಲ್ವಾ, ಆ ರಿಸರ್ವ್ ಒಳಗಡೆಗೆ ಇದನ್ನ ಹಾಕ್ತೀರಾ. ನೆಕ್ಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್, ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟನ್ನು ಯಾವಾಗಲೂ ಕೂಡ 13 ಒಳಗೆ ಹಾಕ್ತೀರಾ. ಸೊ 13 ಶೆಡ್ಯೂಲ್ ಯಾವುದಾಗಿರುತ್ತೆ ಅಂತೇಳಿದ್ರೆ ಇಂಟ್ರೆಸ್ಟ್ ಅರ್ನೆಡ್ ಅಂತೇಳ್ಬಿಟ್ಟು. ಸೊ ಅದು ಶೆಡ್ಯೂಲ್ ನಂಬರ್ 13ಅಲ್ಲಿ ಹಾಕ್ತೀರಾ. ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಅಂತೇಳ್ಬಿಟ್ಟಿದೆ. ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಇಲ್ಲಿದೆ ಅಲ್ವಾ. ಓಕೆ, ಇಲ್ಲಿಂದ 5 ಆದರೆ 6, 7, 8 ಅಂದರೆ ಸೊ 6, 7, 8, 9 ಮನಿ ಅಟ್ ಕಾಲ್ ಅಂತಂದರೆ ಶೆಡ್ಯೂಲ್ ನಂಬರ್ 9 ಬರ್ತದೆ. ಸೊ ಅದರೊಳಗಡೆಗೆ ಹಾಕ್ತಾ ಇದ್ದೀರಾ. ನೋಡಿ ಈ SRDB ಇದು ಒಂದು ಶೇರ್ ಕ್ಯಾಪಿಟಲ್, 2 ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, 3 ಡೆಪಾಸಿಟ್ಸ್, 4 ಬಾರೋಯಿಂಗ್ಸು, 5 ಅದರ್ ಲೈಬಿಲಿಟೀಸ್, 6 ಕ್ಯಾಶ್ ಇನ್ ಹ್ಯಾಂಡ್, 7 ಕ್ಯಾಶ್ ವಿತ್ ಅದರ್ ಬ್ಯಾಂಕ್ಸ್ ಅಂತೇಳಿ 8ರಿಂದ ಏನಾಗುತ್ತೆ ಮನಿ ಅಟ್ ಕಾಲ್ ಅಂತ ಬರ್ತದೆ. ಸೊ ಮನಿ ಅಟ್ ಕಾಲ್ ಶೆಡ್ಯೂಲ್ ನಂಬರ್ 8ಅಲ್ಲಿ ಹಾಕ್ತೀರ. ಓಕೆ, ಶೆಡ್ಯೂಲ್ ನಂಬರ್ 8ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡು. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ಅದ್ರ ಹಿಂದೆ. ಸೊ ಶೆಡ್ಯೂಲ್ ನಂಬರ್ 7 ಒಳಗಡೆಗೆ ಹಾಕ್ತಾ ಇದ್ದೀರಾ. ಓಕೆನಾ, ಶೆಡ್ಯೂಲ್ ನಂಬರ್ 6 ಅಥವಾ 7 ಹಾಕ್ಬೋದು. ಇದು 6 ಇದು 7 ಅಥವಾ ಎರಡರಲ್ಲೂ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತಂದರೆ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಇನ್ವೆಸ್ಟ್ಮೆಂಟ್. ಸೊ ಇದು ಶೆಡ್ಯೂಲ್ ನಂಬರ್ ಇನ್ವೆಸ್ಟ್ಮೆಂಟ್ ಒಳಗಡೆಗೆ ಹಾಕ್ತೀರಾ. ಇನ್ವೆಸ್ಟ್ಮೆಂಟ್ ಅಂದರೆ 8, ಸೊ 8 ಒಳಗಡೆಗೆ ಇದು ಹಾಕ್ತೀರಾ. ಲೋನ್ಸ್ ಆ್ಯಂಡ್ ಕ್ಯಾಶ್ ಕ್ರೆಡಿಟ್ ಅಂತೇಳಿದೆ. ಲೋನ್ಸ್ ಆ್ಯಂಡ್ ಕ್ಯಾಶ್ ಕ್ರೆಡಿಟ್ ಅಂದರೆ ಅಡ್ವಾನ್ಸ್ ಆಗುತ್ತೆ. ಸೊ 9ರಲ್ಲಿ ಹಾಕ್ತೀರಾ. ಫರ್ನಿಚರ್ ಇದೆ, ಪ್ರಿಮೈಸಸ್ ಇದೆ. ಫರ್ನಿಚರ್ ಮತ್ತು ಪ್ರಿಮೈಸಸ್ ಶೆಡ್ಯೂಲ್ ನಂಬರ್ 10 ಆಗುತ್ತೆ. ಫರ್ನಿಚರ್ ಲೆಸ್ ಡಿಪ್ರಿಸಿಯೇಷನ್, ಪ್ರಿಮೈಸಸ್ ಲೆಸ್ ಡಿಪ್ರಿಸಿಯೇಷನ್ ಶೆಡ್ಯೂಲ್ ನಂಬರ್ 10ನಲ್ಲೇ ಹಾಕ್ತೀರಾ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಅಂತೇಳಿದೆ. ಸೊ ಡೆಪಾಸಿಟ್ಸ್ ಮೇಲೆ ನಾವು ಇದನ್ನ ದುಡ್ಡು ಕೊಡಬೇಕು ಅಂದರೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂತ ಆಗುತ್ತೆ. ಶೆಡ್ಯೂಲ್ ನಂಬರ್ 15ನಲ್ಲೇ ಹಾಕ್ತೀರಾ. ಶೆಡ್ಯೂಲ್ ನಂಬರ್ 15 ಇದು. ಸ್ಯಾಲ್ರೀಸ್ ಆಗಿರ್ಬೋದು, ಆಡಿಟ್ ಫೀಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಫೀಸ್, ಇವು ಮೂರು ಕೂಡ ಎಲ್ಲಾಗುತ್ತೆ ಅಂತಂದರೆ. ಸೊ ಆಮೇಲೆ ಡಿಪ್ರಿಸಿಯೇಷನ್ ಆನ್ ಬ್ಯಾಂಕು, ಇವೆಲ್ಲ ಕೂಡ ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಗುತ್ತೆ. ಹಾಗಾಗಿ ಶೆಡ್ಯೂಲ್ ನಂಬರ್ 14 ಒಳಗಡೆಗೆ ಇಷ್ಟು ಐಟಮ್ಸನ್ನು ಹಾಕ್ಕೊಳ್ತೀರಾ. ಶೆಡ್ಯೂಲ್ ನಂಬರ್ 14ಗೆ ಬಂತಂದರೆ ಯಾವುದು ಸ್ಯಾಲ್ರೀಸ್ ಆಗಿರ್ಬೋದು, ಆಡಿಟ್ ಫೀಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಫೀಸ್, ಡಿಪ್ರಿಸಿಯೇಷನ್ ಆನ್ ಬ್ಯಾಂಕ್ ಪ್ರಾಪರ್ಟಿ ಅಂತೇಳ್ಬಿಟ್ಟಿದೆ. ಸೊ ಇದು ಕೂಡ ಶೆಡ್ಯೂಲ್ ನಂಬರ್ 16ಅಲ್ಲಿ ಆಗ್ತಿದೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಇದೆ, ಶೆಡ್ಯೂಲ್ ನಂಬರ್ 16 ಹಾಕ್ತೀರಾ. ನಾನ್ ಬ್ಯಾಂಕಿಂಗ್ ಅಸೆಟ್ ಅಂದರೆ ನಾನ್ ಬ್ಯಾಂಕಿಂಗ್ ಅಸೆಟ್ ಅಂತೇಳ್ಬಿಟ್ಟೆ ಏನಿದೆ ಒಂದು ಶೆಡ್ಯೂಲನ್ನು ನಾವು ನೋಡಿದ್ವಿ ಇಲ್ಲಿ. ಸೊ ಅಂತೇಳಿ ಇದೆಯಲ್ಲ, ಸೊ ಇದು ಅದರ್ ಅಸೆಟ್ಸ್ ಅಂತೇಳಿ ಇದೆಯಲ್ಲ, ಇದು ಅದರ್ ಅಸೆಟ್ಸ್ ಅಂದರೆ ಆ ಶೆಡ್ಯೂಲ್ ಒಳಗಡೆಗೆ ಹಾಕ್ತೀರಾ. ಅಂದರೆ ಶೆಡ್ಯೂಲ್ ನಂಬರ್ 11 ಒಳಗಡೆಗೆ ಹಾಕ್ತೀರಾ ಅದರ್ ಅಸೆಟ್ಸ್ ಅಂತೇಳ್ಬಿಟ್ಟು. ನಾನ್ ಬ್ಯಾಂಕಿಂಗ್ ಅಸೆಟ್ಸನ್ನು ಶೆಡ್ಯೂಲ್ ನಂಬರ್ 11 ಒಳಗಡೆಗೆ ಹಾಕ್ತೀರಾ ಅದರ್ ಅಸೆಟ್ಸ್ ಅಥವಾ ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಅಂತ ಹೆಸರಿನಲ್ಲಿ ಹಾಕ್ತಾ ಇದ್ದೀರಾ.
ಇದು ಬಿಟ್ಟರೆ ಮತ್ತೆ ಅದರ್ ಎಕ್ಸ್ಪೆಂಡಿಚರ್ ಅಂತೇಳಿದೆ, ಶೆಡ್ಯೂಲ್ ನಂಬರ್ 16 ಹಾಕ್ತೀರಾ ಎಕ್ಸ್ಪೆನ್ಸ್ ಆಗಿದೆ. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ 111. ಇದನ್ನೇನು ಮಾಡ್ತೀರಾ, ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಪ್ರೀವಿಯಸ್ ಇರೋದ್ರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗಡೆಗೆ ಇದನ್ನು ಶೋ ಮಾಡ್ತೀರಾ. ನೆಕ್ಸ್ಟ್ ಅನ್ಕ್ಲೈಮ್ ಡಿವಿಡೆಂಡ್ ಇದೆ ಮತ್ತು ಪೆನ್ಷನ್ ಫಂಡ್ ಇದೆ. ಈ ಅನ್ಕ್ಲೈಮ್ ಡಿವಿಡೆಂಡು ಮತ್ತು ಪೆನ್ಷನ್ ಫಂಡು ಇವೆರಡೂ ಕೂಡ ಏನಾಗುತ್ತೆ ಶೆಡ್ಯೂಲ್ ನಂಬರ್ 5 ಒಳಗೆ ಹಾಕ್ತಾ ಇದ್ದೀವಿ. ಯಾಕೆ ಅಂತಂದರೆ ಇವು ಲಯಬಿಲಿಟೀಸ್, ಇದು ಶೆಡ್ಯೂಲ್ ನಂಬರ್ 5 ಒಳಗೆ ಹಾಕ್ತೀರಾ ಲಯಬಿಲಿಟೀಸ್ ಆಗಿರೋದ್ರಿಂದ. ನೆಕ್ಸ್ಟು ಬಾರಿಂಗ್ಸ್ ಕೊಟ್ಟಿದ್ದಾರೆ, ಶೆಡ್ಯೂಲ್ ನಂಬರ್ 4 ಹಾಕ್ತೀರಾ. ರೆಂಟ್ ಆ್ಯಂಡ್ ಕಮಿಷನ್ ಇಲ್ಲಿ ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ. ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ ಅಂದರೆ ಇನ್ಕಮ್ ಆಗುತ್ತೆ. ಸೊ ಇನ್ಕಮ್ ಅಂದರೆ ಅದರ್ ಇನ್ಕಮ್. ಸೊ ಅದರ್ ಇನ್ಕಮ್ ಅಂತಂದರೆ 14 ಹಾಕ್ತೀರಾ. ಒಂದು ವೇಳೆ ಡೆಬಿಟ್ ಸೈಡ್ ಏನಾದ್ರು ಕೊಟ್ಟಿದ್ದರೆ ಎಕ್ಸ್ಪೆನ್ಸ್ ಆಗಿರ್ತಾಯಿತ್ತು. ಯಾಕಂದರೆ ಡೆಬಿಟ್ ಆಲ್ ದ ಲಾಸಸ್ ಆ್ಯಂಡ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಆಲ್ ದ ಗೇನ್ಸ್ ಆ್ಯಂಡ್ ಇನ್ಕಮ್ಸ್ ರೂಲ್ ನಿಮಗೆ ಗೊತ್ತಿದೆ. ಹಾಗಾಗಿ ಒಂದು ವೇಳೆ ರೆಂಟ್ ಮತ್ತು ಕಮಿಷನ್ ಡೆಬಿಟ್ ಸೈಡ್ ಇದ್ದಿದ್ದರೆ ನಾವು ಎಕ್ಸ್ಪೆನ್ಸ್ ಅಂತ ಅಂದ್ಕೊಂಡು ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂದರೆ ಶೆಡ್ಯೂಲ್ ನಂಬರ್ 16 ಒಳಗೆ ಹಾಕ್ತಾಯಿದ್ರಿ ಅಲ್ವಾ. ಸೊ ಇಷ್ಟು ಐಟಮ್ಸ್ಗಳು ನಾವು ನೋಡಿದ್ದೀವಿ. ಹಾಗಾದರೆ ಇದಕ್ಕೆ ಸೊಲ್ಯೂಷನನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚಿತ ಈ ಪ್ರಾಬ್ಲಮನ್ನು ಸ್ಕ್ರೀನ್ಶಾಟನ್ನು ತಗೊಂಡಿರಿ. ಸ್ಕ್ರೀನ್ಶಾಟ್ ತಗೊಂಡು ಬರ್ಕೊಳ್ರಿ ಇದು, ಓಕೆನಾ. ಸೊ ಇದಕ್ಕೆ ಸೊಲ್ಯೂಷನ್ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಈ ಶೆಡ್ಯೂಲ್ಸ್ಗೆ ಈ ಏನು ಟ್ರಯಲ್ ಬ್ಯಾಲೆನ್ಸ್ ಏನು ಕೊಟ್ಟಿದ್ರಲ್ಲ, ಇದಕ್ಕೆ ನಾವು ಸೊಲ್ಯೂಷನ್ಸನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ನೋಡೋದಾದರೆ, ನೋಡಿ ಈಗೇನು ಟ್ರಯಲ್ ಬ್ಯಾಲೆನ್ಸ್ ನೋಡಿದಿರಲ್ಲ, ಆ ಟ್ರಯಲ್ ಬ್ಯಾಲೆನ್ಸಿಗೆ ಮತ್ತು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಹೆಡ್ಡಿಂಗ್ ಇದನ್ನು ಫಸ್ಟ್ ಬರ್ಕೊಂಡು ಆಮೇಲೆ ಆ ಕಡೆ ಬರ್ಕೊಳ್ಳಿ. The following is the trial balance from the books of Vijaya Bank. You are required to prepare profit and loss account and balance sheet ಕೇಳಿದ್ದಾರೆ, ಓಕೆನಾ. ಸೊ ಈಗ ಇದ್ರದ್ದು ಟ್ರಯಲ್ ಬ್ಯಾಲೆನ್ಸು ಯಾವ್ಯಾವ ಶೆಡ್ಯೂಲ್ಸಿಗೆ ಹೋಗ್ತವೆ, ಟ್ರಯಲ್ ಬ್ಯಾಲೆನ್ಸ್ ಇರತಕ್ಕಂಥ ಐಟಮ್ಸ್ ಅಂತ ಹೇಳ್ಬಿಟ್ಟು ನಾವು ಚರ್ಚೆ ಮಾಡಿದ್ದೀವಿ. ಅಡ್ಜಸ್ಟ್ಮೆಂಟು ನಿಮಗೆ ಗೊತ್ತಿರಬೇಕು, ಅಡ್ಜಸ್ಟ್ಮೆಂಟ್ ಎಲ್ಲ ಡಬಲ್ ಎಂಟ್ರಿ ಆಗುತ್ತೆ ಅಲ್ವಾ. ಅಡ್ಜಸ್ಟ್ಮೆಂಟ್ ಡಬಲ್ ಎಂಟ್ರಿ ಆಗುತ್ತೆ. ಸೊ ಬ್ಯಾಲೆನ್ಸ್ ಶೀಟು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎರಡು ಪ್ರಿಪೇರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಪ್ರೊವೈಡ್ ಫಾರ್ ಬ್ಯಾಡ್ ಡೆಟ್ಸ್ ಅಂತೇಳಿದೆ. ಸೊ ಪ್ರೊವೈಡ್ ಫಾರ್ ಬ್ಯಾಡ್ ಡೆಟ್ಸ್ ಅಂತೇಳ್ಬಿಟ್ಟಿದೆ. ಸೊ ಪ್ರೊವೈಡ್ ಫಾರ್ ಬ್ಯಾಡ್ ಡೆಟ್ಸನ್ನು ನಾವು ಎಲ್ಲಿ ಹಾಕ್ತೀವಿ ಅಂದರೆ, ಒಂದು 16ಗೆ ಹೋಗುತ್ತೆ ಆಪ್ರೇಟಿಂಗ್ ಎಕ್ಸ್ಪೆನ್ಸು, ಅಂದರೆ ಇದು ಎಕ್ಸ್ಪೆನ್ಸ್ ಅಲ್ವಾ, ನಮಗೆ ಬರೋದಿಲ್ಲ ದುಡ್ಡು. ಹಂಗಾಗಿ 16ಕ್ಕೆ ಹಾಕ್ತದೆ. 16ಕ್ಕೆ ಹಾಕ್ತೀರಾ. 16ಕ್ಕೆ ಹಾಕಿ ಮತ್ತು 9ರಲ್ಲಿ ಅಂದರೆ ಅಡ್ವಾನ್ಸಲ್ಲೂ ಕೂಡ ಮೈನಸ್, ನಾವು ಕೊಟ್ಟಿರೋದ್ರಲ್ಲಿ ಬರ್ತಾ ಇಲ್ಲ ಅಂಥೇಳಿ 16ರಲ್ಲಿ ಹಾಕಬೇಕು. 16ರಲ್ಲಿ ಕಾಮನ್ ಆ್ಯಸ್ ಯೂಸ್ವಲ್ ಪ್ಲಸ್ ಮಾಡ್ತೀರಾ. 9ರಲ್ಲೂ ಕೂಡ ನೀವು ಹಾಕಬೇಕಾಗ್ತದೆ, ಓಕೆನಾ. ಇದು 16ರಲ್ಲಿ ಪ್ಲಸ್ ಮಾಡಬೇಕಾಗತ್ತೆ, 9ರಲ್ಲಿ ಮೈನಸ್ ಮಾಡಬೇಕಾಗತ್ತೆ ಬ್ಯಾಡ್ ಡೇಟ್ಸನ್ನು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಪ್ರೊವೈಡ್ ಫಾರ್ ರೀಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಅಂತೇಳಿದೆ. ಸೊ ರೀಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಅಂದರೆ ಯಾವಾಗಲೂ ಕೂಡ 13ರಲ್ಲಿ ಮೈನಸ್ ಮಾಡ್ತೀರಲ್ವಾ, 13ರಲ್ಲಿ ಮೈನಸ್ ಮಾಡ್ಕೋಬೇಕು. ಇದು ಒಂದು ಶೆಡ್ಯೂಲ್ ಆಯಿತು, 13ರಲ್ಲಿ ಮೈನಸ್ ಮಾಡೋಂಥದ್ದು. ಸೊ ಮತ್ತೊಂದು ಬಿಲ್ಸ್ ಡಿಸ್ಕೌಂಟನ್ನು ಏನು ಮಾಡ್ತೀರಾ, ಸೊ 5 ಹಾಕ್ತೀರಾ. ಅದರ್ ಲಯಬಿಲಿಟೀಸ್ ಕೂಡ ಆಗುತ್ತೆ. 5 ಪ್ಲಸ್ಸೇ ಮಾಡ್ತೀರಾ. 13ರಲ್ಲಿ ಮೈನಸ್ಸು, 5ಕ್ಕೆ ಪ್ಲಸ್ ಮಾಡಬೇಕಿದ್ನ, ಓಕೆನಾ. ರೀಬೇಟ್ ಆನ್ ಬಿಲ್ ಡಿಸ್ಕೌಂಟ್ ಅಡ್ಜಸ್ಟ್ಮೆಂಟ್ ಬಂತು ಅಂದರೆ 13ರಲ್ಲಿ ಮೈನಸ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಅರ್ನ್ಡ್ ಇದೆಯಲ್ಲ ಅದರೊಳಗೆ ಮೈನಸ್ ಮಾಡ್ಕೋಬೇಕು. ಮತ್ತು 5 ಅದರ್ ಲಯಬಿಲಿಟೀಸ್ ಒಳಗಡೆಗೆ ಪ್ಲಸ್ ಮಾಡ್ಕೊಳ್ತೀರಾ. ಅಕ್ಸೆಪ್ಟೆನ್ಸ್ ಆನ್ ಬಿಹಾಫ್ ಆಫ್ ಅಂದರೆ ಇದು 12 ಶೆಡ್ಯೂಲ್ ನಂಬರ್ 12 ಆಗುತ್ತೆ. ಬ್ಯಾಲೆನ್ಸ್ ಶೀಟಿಗೆ ನಾವು ಕನ್ಸಿಡರ್ ಮಾಡೋದಿಲ್ಲ. ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಹೇಳಿದ್ರೆ ಇದನ್ನು ಕೂಡ ಏನಪ್ಪ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಅಂದರೆ 12 ಕೆಳಗಡೆಗೆ ಹಾಕಿಬಿಡ್ತೀರಾ, ಸರಿನಾ. ಓಕೆ, ಇದು ಸಂಪೂರ್ಣವಾಗಿ ನೀವು ಅಡ್ಜಸ್ಟ್ಮೆಂಟು ಮತ್ತು ಟ್ರಯಲ್ ಬ್ಯಾಲೆನ್ಸನ್ನು ಬರ್ಕೊಂಡು ನೆಕ್ಸ್ಟ್ ನಾನು ಏನು ಹೇಳ್ತಾ ಹೋಗ್ತೀನಲ್ಲ ಅದನ್ನು ನೀವು ಕ್ಯಾಚ್ ಮಾಡ್ಬೋದಾಗಿದೆ. ಫಸ್ಟಿಂದ ಬರ್ಕೊಂಡ್ರೆ ನೀವು ಅಲ್ಲಿ ಕ್ಯಾಚ್ ಮಾಡ್ಬೋದು. ಫೈನ್. ಈಗ ನೋಡಿ ಇಲ್ಲಿ, ಸೊ ಸಮಯ ಇಲ್ಲದೆ ಇರೋದ್ರಿಂದ ನೇರವಾಗಿ ಶೆಡ್ಯೂಲ್ಸ್ ಬರ್ತೀನಿ. ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್. ಇಲ್ಲಿ ನೋಡಿ ಈಕ್ವಿಟಿ ಶೇರ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ ಎರಡೂ ಕೂಡ ಟೋಟಲ್ ಮಾಡಿ ಹಾಕಕ್ಕೆ ಹೇಳಿದ್ದೆ, ಅವೆರಡು ಹಾಕಿದ್ದಾರೆ. ಟೋಟಲ್ 9 lakh rupees ಬಂದಿದೆ, ಸರಿನಾ. ನೆಕ್ಸ್ಟು ಸೆಕೆಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ರಿಸರ್ವ್ ಫಂಡ್ 3 lakh ಕೊಟ್ಟಿದ್ದರು. ಆ ರಿಸರ್ವ್ ಫಂಡ್ 3 lakh rupeesನ್ನು ಹಾಕಿದ್ದೀನಿ. ನೋಡಿ ಇಲ್ಲಿ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ. ರಿಸರ್ವ್ ಫಂಡ್ 3 lakh ಇದೆ ಅಲ್ವಾ, ಆ ರಿಸರ್ವ್ ಫಂಡ್ 3 lakhನ್ನು ಅಪ್ಲೈ ಮಾಡಿದ್ದೀನಿ. ಇದಾದಮೇಲೆ ಸ್ಟಾಟ್ಯುಟರಿ ರಿಸರ್ವ್. ಸೊ ಸ್ಟಾಟ್ಯುಟರಿ ರಿಸರ್ವ್ ಎರಡನೇದು ಎಷ್ಟು ಬಂದಿದೆ, 18,880 rupees ಬಂದಿದೆ. ಸೊ ಸ್ಟಾಟ್ಯುಟರಿ ರಿಸರ್ವ್ ಅಂದರೆ ಸ್ಟಾಟ್ಯುಟರಿ ರಿಸರ್ವ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಅಂದರೆ ಶೆಡ್ಯೂಲ್ ನಂಬರ್ ಇದನ್ನು ಸ್ಟಾಟ್ಯುಟರಿ ರಿಸರ್ವ್ P&Lನ ತೊಗೊಂಡಿರೋದು. ಇದನ್ನು ಯಾವಾಗಲೂ ಕೂಡ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪ್ರೇಷನ್ ಮಾಡಿ ಮೇಲೆ ಶೆಡ್ಯೂಲ್ ಇದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇಟ್ಕೊಳ್ಳಿ. ಇದನ್ನು ನಾನು ಆಮೇಲೆ ಮತ್ತೆ ಹೇಳ್ತೀನಿ ಇದಕ್ಕೆ. ನೆಕ್ಸ್ಟ್ ಇಲ್ಲಿ ಬರೋಣ. 3 ಡೆಪಾಸಿಟ್ಸು. ಏನೇನು ಡೆಪಾಸಿಟ್ ಇದೆ, ಫಿಕ್ಸ್ಡ್ ಡೆಪಾಸಿಟ್ ಇದೆ, SP ಅಕೌಂಟ್ ಇದೆ ಮತ್ತು ಕರೆಂಟ್ ಅಕೌಂಟ್ ಇದೆ. ಸೊ 3 ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಾರಿಂಗ್ಸ್ ಒಂದೇ ಕೊಟ್ಟಿದ್ದಾರೆ. ಶೆಡ್ಯೂಲ್ ನಂಬರ್ 4 ಬಾರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಶೆಡ್ಯೂಲ್ ನಂಬರ್ 5 ಅದರ್ ಲಯಬಿಲಿಟೀಸ್.
ಅಲ್ವಾ. ಇಲ್ಲಿ ಅನ್ಕ್ಲೈಮ್ ಡಿವಿಡೆಂಡ್ ಕೊಟ್ಟಿದ್ರು, ಪೆನ್ಷನ್ ಫಂಡ್ ಕೊಟ್ಟಿದ್ರು, ಇವೆರಡು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅನ್ಕ್ಲೈಮ್ ಡಿವಿಡೆಂಡ್ ಮತ್ತು ಪೆನ್ಷನ್ ಫಂಡ್. ರೀಬೇಟ್ ಆನ್ ಬಿಲ್ ಡಿಸ್ಕೌಂಟ್ ಅಂತಂದರೆ ಇದು ಅಡ್ಜಸ್ಟ್ಮೆಂಟಲ್ಲಿ ಇದ್ದಿದ್ದು ಡಬಲ್ ಎಂಟ್ರಿ ಹೋಗುತ್ತೆ. ಒಂದು 13ರಲ್ಲಿ ಮೈನಸ್ ಮಾಡ್ತೀರಾ, ರೀಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ 13ರಲ್ಲಿ ಮೈನಸ್ ಆಗುತ್ತೆ ಮತ್ತು ಅದರ್ ಲಯಬಿಲಿಟೀಸಲ್ಲಿ ಪ್ಲಸ್ ಆಗುತ್ತೆ, ಅದನ್ನು ಹಾಕ್ಕೊಂಡಿದ್ದೀರಾ. ನನ್ನ ಕ್ಯಾಶ್ ಎಂದು ಕೊಟ್ಟಿದ್ರು, ಕ್ಯಾಶ್ ಇನ್ ಹ್ಯಾಂಡ್ ಅದನ್ನು ಹಾಕಿದ್ದೀರಿ. ಮತ್ತು ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ರಲ್ಲ, ಕ್ಯಾಶ್ ಅಟ್ ಬ್ಯಾಂಕು, ಮನಿ ಅಟ್ ಕಾಲು ಅದೆಲ್ಲ 7ಗೆ ಹೋಗುತ್ತೆ, 7ಅಲ್ಲಿ ಹಾಕೊಂಡು ಟೋಟಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಒಂದು ಕೊಟ್ಟಿದ್ರು, ಗೌರ್ಮೆಂಟ್ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಈ ಥರ ಐಟಮ್ಸ್ ಎಲ್ಲ ಬಂತಂದರೆ ಇನ್ವೆಸ್ಟ್ಮೆಂಟ್ ಒಳಗಡೆ ಹಾಕ್ತೀರಾ, ಅದನ್ನು ಟೋಟಲ್ ಮಾಡ್ಕೊಂಡಿದ್ದಾರೆ. ಓಕೆನಾ. ಶೆಡ್ಯೂಲ್ ನಂಬರ್ ಇಟ್ಕೊಂಡು ಯೋಚನೆ ಮಾಡ್ಬೇಕು ನೀವು ಅಲ್ಲೇ. ಓಕೆನಾ. ಅಡ್ವಾನ್ಸಸ್ ಶೆಡ್ಯೂಲ್ ನಂಬರ್ 9 ಅಡ್ವಾನ್ಸಲ್ಲಿ ಲೋನ್ಸ್ ಆ್ಯಂಡ್ ಕ್ಯಾಶ್ ಕ್ರೆಡಿಟ್ ತೊಗೊಂಡಿದ್ದೀರಿ. ಸೊ ಲೋನ್ಸ್ ಆ್ಯಂಡ್ ಕ್ಯಾಶ್ ಕ್ರೆಡಿಟು ಇಲ್ಲಿ 15,000 ಮೈನಸ್ ಆಗಿದೆ. ಏನು ಈ 15,000 ಮೈನಸ್ ಆಗಿದೆ ಅಂದರೆ ಇದು ಬ್ಯಾಡ್ ಡೆಟ್ಸು ಹೇಳಿತ್ತಲ್ವ ನೋಡಿ. ಇಲ್ಲಿ ಪ್ರೈವೇಟ್ ಬ್ಯಾಡ್ ಡೆಟ್ಸ್ ಅಂತ ಇದೆ. ಸೊ 9ಅಲ್ಲಿ ಮೈನಸ್ ಆಗಬೇಕು ಮತ್ತು ಅಲ್ಲಿ 16ಕ್ಕೂ ಹಾಕಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ 9ಅಲ್ಲಿ ಬ್ಯಾಡ್ ಡೆಟ್ಸನ್ನು ಮೈನಸ್ ಮಾಡಿದ್ದಾರೆ. ಓಕೆನಾ. ಬ್ಯಾಡ್ ಡೆಟ್ಸು 16 ಮತ್ತು 9ಕ್ಕೆ ಹೋಗುತ್ತೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸು 2 ಐಟಮ್ ಕೊಟ್ಟಿದ್ದರು, ಅದರ ಟೋಟಲ್ ಮಾಡ್ಕೊಂಡಿದ್ದಾರೆ. ಅದರ್ ಅಸೆಟ್ಸ್ ಅಂದರೆ ನಾನ್ ಬ್ಯಾಂಕಿಂಗ್ ಅಸೆಟ್ಸು ಅಥವಾ ಸ್ಟಾಂಪ್ ಆನ್ ಹ್ಯಾಂಡ್ ಅಂತ ಬರ್ತದೆ. ನಾನ್ ಬ್ಯಾಂಕಿಂಗ್ ಅಸೆಟ್ಸು ಮತ್ತು ಸ್ಟಾಂಪ್ ಆನ್ ಹ್ಯಾಂಡ್ ಬಂದಾಗ ಅದನ್ನು 11ಕ್ಕೆ ಹಾಕ್ತೀರಾ. 12 ಕಂಟಿಂಜೆನ್ಸಿ ಅಂದರೆ ಅಕ್ಸೆಪ್ಟೆನ್ಸ್ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್ ಅಂತ ಇದೆಯಲ್ಲ, ಆ ಐಟಮ್ ಅಕ್ಸೆಪ್ಟೆನ್ಸ್ ಅದು ಯಾವಾಗಲೂ ಕೂಡ ಎಲ್ಲೋಗುತ್ತೆ, 12ಗೆ ಹೋಗುತ್ತೆ. ಸೊ 12ಗೆ ಹಾಕಿದ್ದೀನಿ. ಸೊ ಅಲ್ಲಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಐಟಮ್ಸನ್ನು ಕೂಡ ನಾನು ತೊಗೊಂಡಿದ್ದೀನಿ, ಇಲ್ಲಿರೋ ಎಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಮತ್ತು ನಿಮಗೆ ಹೇಳಿದ್ದೀನಿ ಯಾವ ರೀತಿಯಾಗಿ ಏನು ಟ್ರೀಟ್ ಮಾಡ್ತೀರಂತಲೂ ಕೂಡ ಹೇಳಿದ್ದೀನಿ. ನೆಕ್ಸ್ಟು ಹಾಗಾದರೆ ಇದರ ಆಧಾರದ ಮೇಲೆ ಶೆಡ್ಯೂಲ್ ನಂಬರ್ 2 ಆಗಿರ್ತಕ್ಕಂಥ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನಾನು ಮಾಡಿದ್ದಿಲ್ಲ, ಈಗ ನಾನು ಮಾಡಿರೋದಿಲ್ಲ. ಬಟ್ ಇವಿಷ್ಟನ್ನು ಮಾಡಿಕೊಂಡು ಅದಾದ ನಂತರವಾಗಿ ಅಂದರೆ ಶೆಡ್ಯೂಲ್ ನಂಬರ್ 2 ಬಿಟ್ಟು ಏನು ಮಾಡ್ಕೊಂಡಿದ್ದೀವಿ, ಉಳಿದದ್ದೆಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಇದಕ್ಕಿಂತ ಬಿಫೋರಾಗಿ ನೀವು ಆಪರೇಟಿಂಗ್ ಯಾವುದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಸಂಬಂಧಪಟ್ಟಂಥ 13, 14, 15, 16 ಮಾಡ್ಕೊಂಡ್ಬಿಡ್ಬೋದು. 13, 14, 15, 16 ಫಸ್ಟ್ ಬೇಕಾದ್ರೆ ಇದನ್ನೇ ಮಾಡ್ಕೊಳ್ಳಿ. ನೋಡಿಲಿ ಹೇಳಿದ್ದಾರೆ, ಫಸ್ಟ್ ಇದನ್ನೇ ಮಾಡ್ಕೊಂಡು ಆಮೇಲೆ ಅದನ್ನು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಶೆಡ್ಯೂಲ್ ಫಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಶೆಡ್ಯೂಲ್ ನಂಬರ್ 13 ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಕೊಟ್ಟಿದ್ರು. ಒಂದು ರೀಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಮೈನಸ್ ಮಾಡಬೇಕು ಅಂತ ಹೇಳಿದ್ದೆ. ಇಲ್ಲಿಗೂ ಹಾಕಬೇಕು ಮತ್ತು 5ಕ್ಕೂ ಹಾಕಬೇಕು, ಹೌದಲ್ವಾ. ಸೊ ಇಲ್ಲಿಗೆ ಹಾಕಿದ್ದಿದ್ದನ್ನು 2,97,000 ಬಂದಿದೆ ನೋಡಿ. ರೀಬೇಟ್ ಆನ್ ಬಿಲ್ ಡಿಸ್ಕೌಂಟು ಮತ್ತು ಇಲ್ಲಿ 5ಗೂ ಕೂಡ ಬರುತ್ತೆ ಅಂತ ಹೇಳಿದ್ದೆ, 5ಗೂ ಹಾಕಿದ್ದೀನಿ. ನೆಕ್ಸ್ಟು ಶೆಡ್ಯೂಲ್ ನಂಬರ್ 14 ಬಂದಾಗ ಅದರ್ ಇನ್ಕಮ್ ಹೇಳಿದ್ದೆ ಅಲ್ವಾ, ಅಲ್ಲಿ ಅದರ್ ಇನ್ಕಮ್ ರೆಂಟ್ ಮತ್ತು ಕಮಿಷನ್ ಕ್ರೆಡಿಟ್ ಸೈಡ್ ಇದೆ, ಹಂಗಾಗಿ ಇಲ್ಲಿ ಬಂದಿದೆ. ನೆಕ್ಸ್ಟು ಶೆಡ್ಯೂಲ್ ನಂಬರ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂತಂದರೆ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಮಾತ್ರ ಬಂದಿದೆ. ಇಂಟ್ರೆಸ್ಟ್ ಆನ್ ಡೆಪಾಸಿಟು, ಇಂಟ್ರೆಸ್ಟ್ ಆನ್ FD, ಇಂಟ್ರೆಸ್ಟ್ ಆನ್ SB ಅಕೌಂಟು, ಇಂಟ್ರೆಸ್ಟ್ ಆನ್ ಕ್ಯಾಶ್ ಕ್ರೆಡಿಟು. ಸೊ ಇವೆಲ್ಲವೂ ಬಂದಾಗ ಕ್ಯಾಶ್ ಕ್ರೆಡಿಟ್ ಅಡ್ವಾನ್ಸಿಗೆ ಬರ್ತದೆ. ಇವೆಲ್ಲವೂ ಕೂಡ ಇಲ್ಲೇ ಬರ್ತದೆ. ಇಂಟ್ರೆಸ್ಟ್ ಆನ್ ರಿಕರಿಂಗ್ ಡೆಪಾಸಿಟ್ ಎಲ್ಲ ಶೆಡ್ಯೂಲ್ ನಂಬರ್ 15ಗೆ ಬರುತ್ತೆ. ಒಂದೇ ಐಟಮ್ ಇದೆ, ಅದರ ಟೋಟಲ್ ಮಾಡಿದ್ದೀರಿ. 16 ಅಂತಂದರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನಿದೆ, ಸ್ಯಾಲ್ರಿ ಇದೆ, ಆಡಿಟ್ ಫೀಸ್ ಇದೆ, ಡೈರೆಕ್ಟರ್ ಫೀಸ್ ಇದೆ, ಡಿಪ್ರಿಸಿಯೇಷನ್ ಆನ್ ಬ್ಯಾಂಕ್ ಪ್ರಾಪರ್ಟಿ, ಸ್ಟೇಷನರಿ ಮತ್ತು ಅದರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಇದಿಷ್ಟರದ್ದು ಟೋಟಲನ್ನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಫಸ್ಟು ನೀವು 13, 14, 15, 16 ಮಾಡ್ಕೊಳ್ಳಿ. ಅದಾಗ್ತಿದ್ದಂಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ಕೊಳ್ಳಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೋಡಿ, ಫಸ್ಟು ಇನ್ಕಮ್ ಏನೇನು ಇನ್ಕಮ್ ಇದೆ ಬರ್ಕೊಳ್ಳೋಣ. ಇಂಟ್ರೆಸ್ಟ್ ಅರ್ನ್ಡ್ ಮತ್ತು ಅದರ್ ಇನ್ಕಮ್ 13, 14 ಶೆಡ್ಯೂಲ್ ನಂಬರ್ 13, 14 ಇದೆ. ಅದರ ಟೋಟಲ್ನ ಆ ಶೆಡ್ಯೂಲ್ಸಲ್ಲಿ ಬಂದಿರೋ ಟೋಟಲನ್ನಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಅಮೌಂಟ್ ಬಂತು. ನೆಕ್ಸ್ಟು ಎರಡನೇದು ಎಕ್ಸ್ಪೆಂಡಿಚರ್ ಅಂದರೆ 15, 16 ಶೆಡ್ಯೂಲ್ ನಂಬರ್ 15, 16 ಜೊತೆಗೆ ಮರಲಿಲ್ದಂಗೆ ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್ ಏನಾದರೂ ಇತ್ತಂದರೆ ಅದು ಒಂದನ್ನು ಹಾಕ್ತೀರಾ. ಅಂದರೆ ಬ್ಯಾಡ್ ಡೆಟ್ಸ್ ಇತ್ತಲ್ಲ, ಬ್ಯಾಡ್ ಡೆಟ್ಸನ್ನು ಅವ್ರು ಇಲ್ಲಿ ತೊಗೊಂಡಿದ್ದಾರೆ. ನಾನು 16 ಒಳಗೆ ಹಾಕೋಕ್ಕಂತ ಹೇಳಿದ್ದೆ. ಎರಡು ಒಂದು ನೀವು ಇಲ್ಲಿ ಆದರೂ ಹಾಕಿದ್ರೆ ಬ್ಯಾಡ್ ಡೆಟ್ಸ್ ಈ ಕಡೆಗಾದರೂ ತೊಗೊಳ್ಬೋದು, ನೆನ್ಪಿಟ್ಕೊಳ್ಳಿ. 15, 16 ಸೊ ಅದಾಯಿತು. ನಾನು ಪ್ರಾವಿಷನ್ಸನ್ನು ಆಪರೇಟಿಂಗ್ ಎಕ್ಸ್ಪೆನ್ಸ್ ಒಳಗೆ ಹಾಕಕ್ಕೆ ಹೇಳಿದ್ದೆ. ಯಾವುದು ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ನೀವು ಅಲ್ಲಾದರೂ ಹಾಕೊಳ್ಳಿ, ಇಲ್ಲ ಸಪ್ರೇಟಾಗಿ ಇಲ್ಲಿ ತೋರಿಸ್ತಾರೆ ಅಂದರೆ ಇಲ್ಲೇ ತೋರಿಸಿರಿ. ಇವರು ಈ ಥರ ತೋರಿಸಿದ್ದಾರೆ. ಟೋಟಲ್ ಎ ಆಯಿತು, ಟೋಟಲ್ ಬಿ ಆಯಿತು. ಟೋಟಲ್ ಎ ಮೈನಸ್ ಬಿ ಮಾಡಿದಾಗ ನೋಡಿ ನೆಟ್ ಪ್ರಾಫಿಟ್ ಸಿಗುತ್ತೆ. ನೆಟ್ ಪ್ರಾಫಿಟ್ ಫಾರ್ ದ ಕರೆಂಟ್ ಇಯರ್ ಬಂದಾಗ 3,57,000 ಮೈನಸ್ 2,62,000 ಬಂದಾಗ 94,200 ರೂಪೀಸ್ ಬಂದಿದೆ. ಇದನ್ನು ನಾವು ನೆಟ್ ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ಇದು ಪ್ರೀವಿಯಸ್ ಇಯರ್ ಪ್ರಾಫಿಟ್ ಏನಾದರೂ ಇತ್ತಂದರೆ ಅದನ್ನು ಇಲ್ಲಿ ಸೇರಿಸ್ಕೊಂಡ್ಬಿಡ್ಬೇಕು. ನೋಡಿ ಪ್ರೀವಿಯಸ್ ಇಯರ್ ಪ್ರಾಫಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರೀವಿಯಸ್ ಇಯರ್ ಪ್ರಾಫಿಟ್ಟು ಇಲ್ಲೇನು ಕೊಟ್ಟಿದ್ದಾರಲ್ಲ ಅದನ್ನು ತೊಗೊಳ್ತೀರಾ. ಪ್ರೀವಿಯಸ್ ನೋಡಿ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ನೋಡಿ. ಪ್ರೀವಿಯಸ್ ಇಯರ್ ಇದು ಪ್ರಾಫಿಟ್ ಆ್ಯಂಡ್ ಲಾಸಿಗೆ ಹಾಕೋಕೆ ಹೇಳಿದೆ ತಾನೆ 42,000 ಪ್ರೀವಿಯಸ್ ಇಯರ್ ಇದೆ, ಹಾಗಾಗಿ ಅದನ್ನೊಂದು ತೊಗೊಳ್ತೀನಿ ಇಲ್ಲಿ. ಓಕೆನಾ. ಸೊ ಈಗ ನೆಟ್ ಇಯರ್ ಪ್ರಾಫಿಟಿಗೆ ಪ್ರೀವಿಯಸ್ ಇಯರ್ ಪ್ರಾಫಿಟನ್ನು ಕೂಡ ಆ್ಯಡ್ ಮಾಡಿದಾಗ 1,36,200 ರೂಪೀಸ್ ಬಂದಿದೆ. ಓಕೆ, ಈ 1,36,200 ರೂಪೀಸಲ್ಲಿ ಸ್ಟಾಟ್ಯೂಟರಿ ರಿಸರ್ವ್ ಕಂಪಲ್ಸರಿ ಅವ್ರು ಹೇಳಲಿ ಬಿಡಲಿ 25% ಟ್ರಾನ್ಸ್ಫರ್ ಮಾಡಬೇಕಿದ್ದು. ಹಳೆ ಬುಕ್ ಆಗಿರೋದ್ರಿಂದ 20% ತೊಗೊಂಡಿದ್ದಾರೆ. ನಾನು 20% ಮೇಲೆ ಹೇಳಿರ್ತೀನಿ, ನೀವು 25% ತೊಗೊಳ್ಳಿ. ಓಕೆನಾ.
ಈಗ 1,36,200 ಮೇಲೆ 25 ಮಾಡಿಕೊಳ್ಬೇಕು. ಇಲ್ಲಿ 20 ಮಾಡಿದ್ದಾರೆ, ಇದು ಓಲ್ಡ್ ಎಡಿಷನ್ ಆಗಿರೋದ್ರಿಂದ. ಓಕೆ 20 ಅಂತ ಅನ್ಕೊಂಡು ನಾನು ಮಾಡೋದಾದರೆ 1,36,200 ಇಂಟು 20% ಮಾಡಿದಾಗ ಒಂದು ಅಮೌಂಟ್ ಬಂದಿದೆ 18,840 rupees ಬಂತು. ಇದರಲ್ಲಿ ಈ 18,840 rupees ಮೈನಸ್ ಮಾಡಿದಾಗ ಒಂದು ಅಮೌಂಟ್ ಬರ್ತದೆ. ಇದನ್ನ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಬರ್ಕೊಳ್ತಾ ಇದ್ದೀರಾ. ಸೊ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಎಷ್ಟು ಬಂದಿದೆ, ಈ ಅಮೌಂಟ್ ಬಂದಿದೆ, ಇದು ಮುಂದಕ್ಕೆ ಹೋಗುತ್ತೆ, ಎಲ್ಲಿಗೆ ಹೋಗುತ್ತೆ, ಬ್ಯಾಲೆನ್ಸ್ ಶೀಟಿಗೆ ಹೋಗ್ತದೆ ಅಂತೇಳಿ. 1,36,200 ಅಂದರೆ ಇದು ರಿಸರ್ವ್ಸ್ ಒಳಗಡೆಗೆ ಆಗ್ತೀರಾ. ಶೆಡ್ಯೂಲ್ ನಂಬರ್ 2 ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಶೆಡ್ಯೂಲ್ ನಂಬರ್ 2 1,17,360 ಇಲ್ಲಿದನ್ನು 1,17,360 ಇದೆಯಲ್ಲ, ಆ 1,17,360 ಮತ್ತು ಸ್ಟ್ಯಾಟ್ಯೂಟರಿ ರಿಸರ್ವ್ 25% ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಲ್ಲ, ಅಲ್ಲಿ 20 ಮಾಡಿದ್ದೀವಿ. ಆ 25 ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಇನ್ನು ಉಳಿದ ಶೆಡ್ಯೂಲ್ಸ್ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಆ ಶೆಡ್ಯೂಲ್ಸ್ ಆಧಾರದ ಮೇಲೆ ಏನು ಮಾಡ್ತೀರಾ, ಬ್ಯಾಲೆನ್ಸ್ ಶೀಟನ್ನು ಪ್ರಿಪರೇಷನ್ ಮಾಡ್ತೀರಾ. ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟು ಲಯಬಿಲಿಟಿ, ಕ್ಯಾಪಿಟಲ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಂದು, ಆಮೇಲೆ ಅಸೆಟ್ಸ್. ಕ್ಯಾಪಿಟಲ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗಡೆಗೆ 1 to 5 ತನಕ ಎಲ್ಲ ಶೆಡ್ಯೂಲ್ಸನ್ನು ಹಾಕಿರಿ. 1 2 3 4 5 ಹಾಕ್ಕೊಂಡು ಅದರ ವ್ಯಾಲ್ಯೂಸ್ಗಳಿಂದ ಎಲ್ಲ ವ್ಯಾಲ್ಯೂಸನ್ನು ಇಲ್ಲಿ ಬರ್ಕೊಂಡು ಟೋಟಲ್ ಮಾಡಿ 27,85,200 rupees ಆಗಿದೆ ಅಲ್ವಾ. ಓಕೆ, ನೆಕ್ಸ್ಟು ಅಸೆಟ್ಸ್ ಒಳಗಡೆಗೆ 6 7 8 9 10 11 ಮಾತ್ರ ನೆನ್ಪಿಟ್ಕೊಳ್ಳಿ. ಅವುಗಳ ಟೋಟಲನ್ನು ಹಾಕ್ಕೊಂಡಿದ್ದೀನಿ, ಶೆಡ್ಯೂಲ್ಸು ಮತ್ತು ಅವುಗಳ ಹೆಸರು 11 ತನಕ ಮಾತ್ರ ಹಾಕ್ಕೊಂಡು ಅದನ್ನು ಟೋಟಲ್ ಮಾಡಿಕೊಂಡಿದ್ದೀನಿ. ಇದ್ರ ಟೋಟಲ್ಲು 1 to 5 ಟೋಟಲ್ಲು 6 to 11 ಟೋಟಲು ಈಕ್ವಲ್ ಇರಬೇಕು. ನೋಡಿ ಕರೆಕ್ಟ್ ಇದೆ ಅಲ್ವಾ. ಸೊ ಅಲ್ಲಿಗೆ ಟ್ಯಾಲಿ ಆಗಿದೆ. ನೆಕ್ಸ್ಟ್ ಇದಾದ ಮೇಲೆ ಶೆಡ್ಯೂಲ್ ನಂಬರ್ 12 ಐತಲ್ಲ, ಕಂಟಿಂಜೆನ್ಸೀಸ್ ಆ್ಯಂಡ್ ಕಂಟಿಂಜೆಂಟ್ ಲಯಬಿಲಿಟೀಸ್, ಅದನ್ನು ಲಾಸ್ಟಿಗೆ ಹಾಕ್ಕೊಂಡು ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಒಂದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರಲ್ಲ, ಬಿಲ್ಸ್ ಫಾರ್ ಕಲೆಕ್ಷನ್, ಆ ಬಿಲ್ಸ್ ಫಾರ್ ಕಲೆಕ್ಷನ್ 4,20,000 ಇದನ್ನು ಲಾಸ್ಟಿಗೆ ಹಾಕ್ಕೊಳ್ಳಿ. ಬ್ಯಾಲೆನ್ಸ್ ಶೀಟಿಗೆ ಟೋಟಲ್ ತೊಗೊಳ್ಳೋದಿಲ್ಲ, ಆಟೋಕ್ಕುಂಟು ಲೆಕ್ಕಕ್ಕಿಲ್ಲ ಅಂದಂಗೆ ಇವು, ಸರಿನಾ. ಸೊ ಹೀಗೆ ಪ್ರಿಪ್ರೇಷನ್ ಮಾಡ್ತಾ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು 2 ವೀಡಿಯೋ ಮಾಡ್ತೀನಿ. ಅದರಲ್ಲಿ ಮತ್ತೆ ಸವಿಸ್ತಾರವಾಗಿ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿರ್ತಾರೋ ಅವುಗಳ ಮೇಲೆ ಪ್ರಾಬ್ಲಮ್ ಸೊಲ್ಯೂಷನ್ ನೋಡ್ತಾ ಹೋಗೋಣಂತೆ. ಥ್ಯಾಂಕ್ ಯು.